ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ 4ನೇ ದಿನದ ನವರಾತ್ರಿ. ಸೊ ಪೂಜೆ ಮಾಡೋಕ್ಕೆ ಫಸ್ಟು ನೈವೇದ್ಯ ರೆಡಿ ಮಾಡ್ಕೊಳ್ಳೋಣ. ನೈವೇದ್ಯ ಮಾಡ್ತಾ ಮಾಡ್ತಾ ನಾನು ನಿಮಗೆ 4ನೇ ದಿನದ ಕತೆ ಕೂಡ ಹೇಳ್ತೀನಿ. 4ನೇ ದಿನ ನಾವು ಕುಷ್ಮಾಂಡ ದೇವಿಗೆ ಪೂಜೆ ಮಾಡ್ತೀವಿ. ಕುಷ್ಮಾಂಡ ದೇವಿ ಹೇಗೆ ಫಾರ್ಮ್ ಆದರು ಅಂದರೆ, ಕಲ್ಪ ಅಂತ ಕರೀತಾರೆ. ಅಂದರೆ ಒಂದು ಯುಗ ಕಂಪ್ಲೀಟ್ ಆದಮೇಲೆ ಕುಷ್ಮಾಂಡ ದೇವಿ ಫಾರ್ಮ್ ಆಗ್ತಾರೆ. ಕುಷ್ಮಾಂಡ ದೇವಿ ಸೂರ್ಯದೇವನಿಗೆ ಗೈಡ್ ಮಾಡ್ತಾ ಇರ್ತಾರೆ, ಹೇಗೆ ಜಗತ್ತಿಗೆ ಬೆಳಕು ಮತ್ತು ಶಕ್ತಿ ಕೊಡಬೇಕು ಅಂತ. ಅಂದರೆ ಒಂದು ಯುಗ ಕಂಪ್ಲೀಟ್ ಆಗಿರುತ್ತಲ್ವ, ಸೊ ಹೊಸ ಲೈಫ್ ಫಾರ್ಮ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹಾಗೆ ಕುಷ್ಮಾಂಡ ತಾಯಿ ಫಸ್ಟ್ 3 ಲೈಫ್ ಫಾರ್ಮ್ಸ್ಗೆ ಜನ್ಮ ಕೊಡ್ತಾರೆ. ಅಂದರೆ ಮೊದಲನೇ ಲೈಫ್ ಫಾರ್ಮ್ ಮಹಾಕಾಳಿಗೆ, ಅಂದರೆ ಅವ್ರದ್ದು ಲೆಫ್ಟ್ ಐಯಿಂದ ಮಹಾಕಾಳಿಗೆ ಜನ್ಮ ಕೊಡ್ತಾರೆ. 3ನೇ ಕಣ್ಣಿನಿಂದ ಲಕ್ಷ್ಮೀ ದೇವಿಗೆ ಜನ್ಮ ಕೊಡ್ತಾರೆ. ಹಾಗೆ ರೈಟ್ ಐಯಿಂದ ಸರಸ್ವತಿ ತಾಯಿಗೆ ಜನ್ಮ ನೀಡ್ತಾರೆ. ಮಹಾಲಕ್ಷ್ಮಿ ಏನಿರ್ತಾರಲ್ವ, ಅವರು ಆರೆಂಜ್ ಕಲರ್ ಅಂದರೆ ಸ್ಯಾಫ್ರಾನ್ ಕಲರ್ ಸ್ಯಾರಿ ಹಾಕ್ಕೊಂಡಿರ್ತಾರೆ. ಮತ್ತು ಮಹಾ ಸರಸ್ವತಿ ಇರ್ತಾರಲ್ವ, ಅವರು ವೈಟ್ ಕಲರ್ ಸ್ಯಾರಿ ಹಾಕ್ಕೊಂಡಿರ್ತಾರೆ. ಆಮೇಲೆ ಅವ್ರು ಯಾವಾಗಲೂ ನಗ್ತಾ ಇರ್ತಾರೆ. ಕುಷ್ಮಾಂಡ ತಾಯಿನೂ ಕೂಡ ನಗುವ ತಾಯಿ ಅಂತ ಕರೀತಾರೆ, ಯಾಕಂದರೆ ಕುಷ್ಮಾಂಡ ದೇವಿ ಯಾವಾಗಲೂ ನಗ್ತಾ ಇರ್ತಾರೆ ಅಂತ. ಈ 3 ಆಯಾಮಗಳಲ್ಲಿ ಮಹಾಕಾಳಿ ಶಿವ ಹಾಗೂ ಸರಸ್ವತಿಗೆ ಜನ್ಮ ಕೊಡ್ತಾಳೆ. ಮಹಾಲಕ್ಷ್ಮಿ ವಿಷ್ಣು ಹಾಗೂ ಶಕ್ತಿಗೆ ಜನ್ಮ ಕೊಡ್ತಾಳೆ. ಹಾಗೆ ಮಹಾ ಸರಸ್ವತಿ ಇರ್ತಾರಲ್ವ, ಅವರು ಬ್ರಹ್ಮ ಮತ್ತು ಲಕ್ಷ್ಮಿಗೆ ಜನ್ಮ ಕೊಡ್ತಾರೆ. ನೆಕ್ಸ್ಟು ಇವರು ಒಬ್ಬರನ್ನ ಮದುವೆ ಆಗ್ತಾರೆ. ಅಂದರೆ ಶಿವ ಶಕ್ತಿನ ಮದುವೆ ಆಗ್ತಾರೆ, ವಿಷ್ಣು ಲಕ್ಷ್ಮಿನ ಮದುವೆ ಆಗ್ತಾರೆ, ಬ್ರಹ್ಮ ಸರಸ್ವತಿನ ಮದುವೆ ಆಗ್ತಾರೆ. ನೆಕ್ಸ್ಟು ಕುಷ್ಮಾಂಡ ತಾಯಿ ಏನು ಮಾಡ್ತಾರೆ ಅಂದರೆ, ಇವ್ರು 3 ಜನ, ಮಹಾಕಾಳಿ, ಮಹಾ ಸರಸ್ವತಿ, ಮಹಾಲಕ್ಷ್ಮಿ ಇರ್ತಾರಲ್ವ, ಇವ್ರು 3 ಜನಕ್ಕೂ ಈ ಲೈಫ್ ಫಾರ್ಮ್ ಆಗಿರುತ್ತಲ್ಲ, ಇದನ್ನು ನೋಡ್ಕೊಳ್ಳಿ ಅಂತ ಬಿಡ್ತಾರೆ. ಹಾಗೆ ಇವ್ರು 3 ಜನನೂ ತನ್ನಲ್ಲೇ ಇಟ್ಕೊಂಡು ತಾನೇ ಈ ಲೋಕವನ್ನು ಕಾಯ್ತಿದ್ದೀನಿ ಅಂತ ಕೂಡ ಹೇಳ್ತಾರೆ. ಕುಷ್ಮಾಂಡ ತಾಯಿನೇ ಮೊದಲು ಜನ್ಮ ತಾಳಿದ್ರಿಂದ ಅವ್ರನ್ನ ಆದಿಪರಾಶಕ್ತಿ ಅಂತ ಕೂಡ ಕರೀತಾರೆ. ಹಾಗೆ ಕುಷ್ಮಾಂಡ ತಾಯಿ ನಮ್ಮ ದೇಹದ ಹೃದಯ ಭಾಗದಲ್ಲಿರ್ತಾರೆ. ಅಂದರೆ ನಮಗೇನೇ ಕಷ್ಟ ಇದ್ದರೂ, ಏನೇ ಸಮಸ್ಯೆಗಳಿದ್ರೂ ಅದೆಲ್ಲ ನಗ್ನಗ್ತಾನೆ ನಮಗೆ ಆ ಕಷ್ಟ ಎಲ್ಲ ಸಾಲ್ವ್ ಮಾಡ್ತಾರೆ ಕುಷ್ಮಾಂಡ ತಾಯಿನ ಆರಾಧನೆ ಮಾಡೋದ್ರಿಂದ ಅಂತ ನಂಬಿಕೆ. ಏನಂದರೆ ಶೈಲಪುತ್ರಿ ಆಗಿರ್ಬೋದು, ಬ್ರಹ್ಮಚಾರಿಣಿ ಆಗಿರ್ಬೋದು, ಎಲ್ಲ ದೇವಿಯರು ಕೂಡ ನಮ್ಮ ದೇಹದ ಒಂದೊಂದು ಚಕ್ರಗಳಾಗಿ ರೆಪ್ರೆಸೆಂಟ್ ಮಾಡ್ತಾರೆ. ಅಂದರೆ ನಾವೇನಾದ್ರು ಸಕ್ಸಸ್ ಪಡ್ಕೊಳ್ಬೇಕಂದ್ರೆ, ಇಲ್ಲ ಸಿದ್ಧಿ ಪಡ್ಕೊಳ್ಬೇಕಂದ್ರೆ, ನಾವು ಯಾವಾಗಲೂ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲದನ್ನು ಅನ್ನೋ ಅರ್ಥ ಇದು. ಸೊ ನೆಕ್ಸ್ಟ್ ದಿನದ ಕಥೆ ಕೂಡ ಈ ಬ್ಲಾಗಲ್ಲೇ ಹೇಳ್ತೀನಿ. ಸೊ ಈ ನೈವೇದ್ಯ ಮಾಡ್ತೀನಲ್ಲ, ಇದನ್ನು ನೋಡ್ಕೊಂಡು ಬನ್ನಿ. ಸೊ ನೆಕ್ಸ್ಟ್ ದಿನ ನಾನು ಸಿಗ್ತೀನಿ. ಇವತ್ತಿನ ದಿನ ನವರಾತ್ರಿಯ 5ನೇ ದಿನ ಆಗಿತ್ತು. 5ನೇ ದಿನ ಬಿಳಿಯ ಬಟ್ಟೆ ಹಾಕ್ಕೊಳ್ಬೇಕು, ಅಂದರೆ ವೈಟ್ ಡ್ರೆಸ್ ಅಂತ ಹಾಕ್ಕೊಳ್ಬೇಕಂತ. ನನ್ನ ಹತ್ರ ವೈಟ್ ಸ್ಯಾರಿ ಆಗಿರಲಿಲ್ಲ, ಸೊ ನನ್ನ ಹತ್ರ ಇದ್ದಿದ್ದು ಈ ಡ್ರೆಸ್ ಹಾಕ್ಕೊಂಡಿದ್ದೆ. ಸೊ ನಾನು ಏನಂದರೆ ಇವತ್ತಿನ ದಿನ ನೈವೇದ್ಯ ಅಂತ ಏನೂ ಮಾಡಿರಲಿಲ್ಲ, ಬಾಳೆಹಣ್ಣನ್ನು ಇಟ್ಟಿದ್ದೆ. ಅಂದರೆ ಸ್ಕಂದ ಮಾತೆಗೆ ಬಾಳೆಹಣ್ಣು ನೈವೇದ್ಯ ಅಂದರೆ ಇಷ್ಟ ಆಗುತ್ತೆ ಅಂತ ಬಾಳೆಹಣ್ಣನ್ನೇ ನಾನು ನೈವೇದ್ಯಕ್ಕೆ ಇಟ್ಟಿದ್ದೆ. ಸೊ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ರಾತ್ರಿ ನಾನು ಊಟಕ್ಕೆ ಪನ್ನೀರ್ ರೋಲ್ ಮಾಡ್ಕೊತಾ ಇದ್ದೆ. ಇದನ್ನು ಮಾಡ್ತಾನೆ ನಾನು ನಿಮಗೆ ಇವತ್ತಿನ ದಿನದ ಕತೆ ಹೇಳ್ತೀನಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸತಿ ತೀರ್ಕೊಂಡ್ಮೇಲೆ ಶಿವ ಎಲ್ಲ ಅಟ್ಯಾಚ್ಮೆಂಟ್ಸ್ ಬಿಟ್ಟು ಹೊರಟೋಗ್ತಾರೆ. ಅಂದರೆ ಧ್ಯಾನ ಮಾಡೋಕ್ಕೆ ಹೊರಟೋಗ್ತಾರೆ. ಇದೇ ಟೈಮಲ್ಲಿ ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸ ಏನು ಮಾಡ್ತಾನೆ ಅಂದರೆ, ಬ್ರಹ್ಮನ ಹತ್ರ ಹೋಗಿ ನನಗೆ ಸಾವೇ ಬರಬಾರ್ದು ಅನ್ನೋ ವರ ಕೇಳ್ತಾನೆ. ಸೊ ಬ್ರಹ್ಮ ಏನು ಮಾಡ್ತಾರೆ, ಆ ಥರ ಎಲ್ಲ ವರ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ತಾರಕಾಸುರಂಗೆ ಈ ಸ್ಟೋರಿ ಗೊತ್ತಿರುತ್ತೆ ಶಿವಂದು. ಅವಾಗ ಅವರು ಐಡಿಯಾ ಮಾಡಿ ಏನು ಮಾಡ್ತಾರೆ ಅಂದರೆ, ಶಿವನ ಮಗನಿಂದನೇ ನನಗೆ ಸಾವಾಗಬೇಕು ಅಂತ. ಅಂದರೆ ಎಲ್ಲ ಅಟ್ಯಾಚ್ಮೆಂಟ್ಸ್ ಬಿಟ್ಟು ಹೊರಟೋಗಿರ್ತಾರಲ್ವ ಶಿವ, ಅವ್ರಿಗೆ ಹೇಗೆ ಮಗು ಆಗುತ್ತೆ ಅನ್ನೋ ಒಂದು ಐಡಿಯಾ ಇಟ್ಕೊಂಡು ಆ ಥರ ವರ ಕೇಳ್ಕೊತಾನೆ.
ಈ ವರ ಪಡ್ಕೊಂಡು ಅವ್ನು ರಾಕ್ಷಸ ಅಲ್ವಾ, ಲೋಕ ಎಲ್ಲ ಹಾಳು ಮಾಡ್ತಾ ಇರ್ತಾನೆ. ಸೊ ಎಲ್ಲ ದೇವಿಗಳು ಹೋಗಿ ಪಾರ್ವತಿ ಹತ್ರ ಕೇಳ್ಕೊತಾರೆ. ಸೊ ಆಮೇಲೆ ಪಾರ್ವತಿ ಹೊಲ್ಸ್ಕೊತಾರೆ ಶಿವನ್ನ. ಹೊಲ್ಸ್ಕೊಂಡಾದ್ಮೇಲೆ ಇಬ್ಬರು ಒಂದಾಗಿ ಒಂದು ಬೆಂಕಿಯ ಬೀಜ ಹುಟ್ಟುತ್ತೆ. ಸೊ ಆ ಬೆಂಕಿಯ ಬೀಜವನ್ನು ಶಿವ ಅಗ್ನಿದೇವರಿಗೆ ಕೊಡ್ತಾರೆ, ನೀನು ಕಾಪಾಡ್ಕೊಂಡು ಹೋಗು ಅಂತ. ಆ ಶಾಖ ಎಷ್ಟು ಇರುತ್ತೆ ಅಂದರೆ ಅಗ್ನಿದೇವರಿಗೂ ಅದನ್ನು ಇಟ್ಕೊಳಕ್ಕಾಗಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಗಂಗಾ ತಾಯಿಗೆ ಕೊಡ್ತಾರೆ, ಅವರಿಗೂ ಕೂಡ ಅದನ್ನು ಇಟ್ಕೊಳಕ್ಕಾಗಲ್ಲ. ಸೊ ಏನಂದರೆ ಪಾರ್ವತಿನೇ ನದಿಯ ರೂಪ ತಾಳ್ಕೊಂಡು ಒಂದು ಕಾಡಿಗೆ ಹೋಗ್ತಾರೆ, ಅಂದರೆ ಸರವಣ ಅನ್ನೋ ಒಂದು ಕಾಡಿಗೆ ಹೋಗಿ ಅಲ್ಲಿ ಅದನ್ನು ಇಡ್ತಾರೆ. ಅಲ್ಲಿಂದ ಆ ಬೀಜ ಮಗು ಆಗುತ್ತೆ. ಆ ಮಗು ಎಷ್ಟು ಕ್ಯೂಟಾಗಿರುತ್ತೆ ಅಂದರೆ, ಕೃತಿಕಾ ಕಾನ್ಸ್ಟಲೇಷನ್ ಅಂತೀವಿ, ಅಂದರೆ 7 ನಕ್ಷತ್ರಗಳಿರ್ತಾರೆ. ಅದರಲ್ಲಿ 6 ನಕ್ಷತ್ರಕ್ಕೆ ಈ ಮಗು ತುಂಬ ಇಷ್ಟ ಆಗುತ್ತೆ. ಅವರೆಲ್ಲರೂ ನಾನು ಈ ಮಗುನ ಸಾಕ್ತೀನಿ ಅಂತ ಜಗಳ ಮಾಡ್ತಾ ಇರ್ತಾರೆ. ಸೊ ಯಾರಿಗೂ ಬೇಜಾರಾಗಬಾರ್ದು ಅಂದ್ಬಿಟ್ಟು ಇರೋ ಒಂದು ತಲೆ ಜೊತೆ ಇನ್ನೂ ಎಕ್ಸ್ಟ್ರಾ ಕಾರ್ತಿಕೇಯ ಸುಬ್ರಹ್ಮಣ್ಯ ಅಂತ 5 ತಲೆಗಳನ್ನ ಎಕ್ಸ್ಟ್ರಾ ಇದು ಮಾಡಿ ಎಲ್ಲರೂ ಅದನ್ನು ನೋಡ್ಕೊಳ್ಬೇಕು ಅನ್ನೋ ಥರ ಮಾಡ್ತಾರೆ. ಕೃತಿಕಾ ನಕ್ಷತ್ರ ಪೂಜ್ಯದಿಂದ ಬಂದ ಈ 6 ಜನ ಅವ್ರನ್ನ ಸಾಕಿದ್ದಕ್ಕೆ ಅವ್ರಿಗೆ ಕಾರ್ತಿಕೇಯ ಅನ್ನೋ ಹೆಸರು ಬರುತ್ತೆ. ಹಾಗೆ ಅವ್ರಿಗೆ ಸ್ವಾಮಿನಾಥ ಅಂತಲೂ ಕರೀತಾರೆ. ಅಂದರೆ ಶಿವಂಗೆ 12,000 ಕೋಟಿ ಶ್ಲೋಕಗಳನ್ನ ಕಲಿತು ಓಂ ಅನ್ನೋ ಮೀನಿಂಗ್ನ ಅವ್ರಿಗೆ ಹೇಳ್ತಾರೆ. ಅಂದರೆ ಬ್ರಹ್ಮಾಂಡ ಸೃಷ್ಟಿಯಾಗಿದೆ ಓಂ ಅನ್ನೋ ಪದದಿಂದ ಅಂತ. ಸೊ ಅದಕ್ಕೆ ಅದನ್ನು ಶಿವಂಗೆ ಅರ್ಥ ಮಾಡಿಸಿದಾಗ ಸ್ವಾಮಿನಾಥ ಅನ್ನೋ ಹೆಸರು ಕೂಡ ಬರುತ್ತೆ. ನೆಕ್ಸ್ಟ್ ಏನು, ತಾರಕಾಸುರನ ನಾಶ ಮಾಡೋದು. ಸೊ ತಾರಕಾಸುರನ ವಧೆ ಮಾಡೋಕ್ಕೆ ಹೋಗಬೇಕಾದ್ರೆ ಶಿವ 11 ಕೈ ಇರತ್ತಲ್ವ, 11 ಕೈಗೆ ಒಂದೊಂದು ಆಯುಧಗಳನ್ನ ಕೊಡ್ತಾರೆ. ಹಾಗೆ 12ನೇ ಕೈಯಲ್ಲಿ ಪಾರ್ವತಿ ವೇಲು ಅನ್ನೋ ಒಂದು ಆಯುಧನ ಕೊಡ್ತಾರೆ. ಸೊ ಆಗ ವೇಲು ಮುರುಗನ್ ಅನ್ನೋ ಹೆಸರು ಕೂಡ ಬರುತ್ತೆ. ಈ ಸ್ಕಂದ ಸರಿಯಾದ ಜ್ಞಾನ ಮತ್ತು ಸರಿಯಾದ ಕ್ರಿಯಾ ಶಕ್ತಿನ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಸ್ಕಂದ ಮಾತ ಕೂಡ ಇದನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಸ್ಕಂದ ಮಾತ ಹೇಗೆ ಕಾಣಿಸ್ಕೊತಾರೆ ಅಂದರೆ, ಲೆಫ್ಟ್ ಸೈಡಲ್ಲಿ ಸ್ಕಂದ ಇಟ್ಕೊಂಡಿರ್ತಾರೆ, ಅಂದರೆ ಕಾರ್ತಿಕೇಯನ ಇಟ್ಕೊಂಡಿರ್ತಾರೆ, 6 ತಲೆ ಇರೋ ಕಾರ್ತಿಕೇಯನ. ಇನ್ನೊಂದು ಕೈಯಲ್ಲಿ ಆಶೀರ್ವಾದ ಮಾಡ್ತಾ ಇರ್ತಾರೆ. ಮೇಲಿರೋ 2 ಕೈಗಳಲ್ಲಿ ಕಮಲ ಹೂವುಗಳನ್ನ ಇಟ್ಕೊಂಡಿರ್ತಾರೆ. ಹಾಗೆ ಅವರು ಸಿಂಹದ ಮೇಲೆ ಕೂತಿರ್ತಾರೆ. ಸೊ ಸ್ಕಂದ ಮಾತ ಏನು ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ, ಒಳ್ಳೆ ಕೆಲಸಗಳು, ಒಳ್ಳೆ ಮಾತುಗಳು, ಪಾಸಿಟಿವ್ ಥಿಂಕಿಂಗ್ ಕಡೆ ನಮ್ಮ ಮೈಂಡ್ ಇರಬೇಕು ಅನ್ನೋದು ರೆಪ್ರೆಸೆಂಟ್ ಆಗುತ್ತೆ. ಇದೇ 5ನೇ ದಿನದ ಕತೆ ಆಗಿತ್ತು. ಸೊ ಹೇಗನ್ನಿಸ್ತು ಈ ಕತೆ ಕೇಳಿದ್ದು ನಿಮಗೆ? ಹಾಗೆ ಏನಾದ್ರು ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಸರಿ ಮಾಡ್ಕೊತೀನಿ. ಸೊ ಇದೇ ಇವತ್ತಿನ ಬ್ಲಾಗ್ ಆಗಿತ್ತು. ಈ ಪನ್ನೀರ್ ರೋಲ್ ಕೂಡ ತುಂಬ ಯಮ್ಮಿಯಾಗಿ ಬಂದಿತ್ತು. ಏನಂದರೆ ನಾನಿಲ್ಲಿ ಸಾಸ್ ಎಲ್ಲ ಏನೂ ಯೂಸ್ ಮಾಡಿಲ್ಲ, ಬಿಕಾಸ್ ನಾನು ಒಂದು ಸ್ವಲ್ಪ ಹೆಲ್ದಿಯಾಗಿ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗಲ್ಲೂ ನಾನು ಇದೇ ಥರ ನಿಮಗೆ ಕತೆ ಹೇಳ್ತೀನಿ. ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ರೆಸಿಪಿ ಕೂಡ ಹೇಗಿತ್ತು ಅಂತ ಕಮೆಂಟ್ ಮಾಡಿ.